Hi, hello everyone. This is Satish Kumar working as Assistant Professor in Commerce GFGC Mitigation. Welcome to the Karnataka LMS powered by Directorate of Collegiate Education, Government of Karnataka. Hi, hello everyone. This is Satish Kumar. In this session, we are going to discuss the topics called bookkeeping, accounting, and accountancy. These are the topics which are taken from the fundamentals of business studies and accountancy of BCom graduation. So let's start this session. Let's start with the bookkeeping. Bookkeeping ಅಂದ್ರೆ ಏನು, ಒಂದು ಸಂಸ್ಥೆಯಲ್ಲಿ ಬುಕ್ಕೀಪಿಂಗ್ ನ ಮಹತ್ವ ಯಾವ ರೀತಿ ಇರುತ್ತೆ ಅನ್ನೋದನ್ನ ಈಗ ನೋಡೋಣ. In each and every business concern there are n number of business transactions which may be of finance related, which may be of non-finance related. So all these activities must be recorded in a particular book so that it is fruitful for a business concern to have a proper evidence in the future with regard to the transactions. ಸೊ ಒಂದು ಬಿಸ್ನೆಸ್ ಕನ್ಸರ್ನ್ ಅಲ್ಲಿ ಏನೆಲ್ಲ ಟ್ರಾನ್ಸಾಕ್ಷನ್ಸ್ ನಡೀತಿದೆ, ಅದು ಫೈನಾನ್ಷಿಯಲ್ ಮ್ಯಾಟರ್ಸ್ ಆಗ್ಬೋದು, ನಾನ್ ಫೈನಾನ್ಷಿಯಲ್ ಮ್ಯಾಟರ್ಸ್ ಆಗ್ಬೋದು, ಅವೆಲ್ಲ ಕೂಡ ರೆಕಾರ್ಡ್ ಮಾಡಬೇಕಾಗುತ್ತೆ. ಬಿಕಾಸ್ ಬಿಸ್ನೆಸ್ ಕನ್ಸರ್ನ್ ನ ಮೈನ್ ಇಂಟೆನ್ಷನ್ ಪ್ರಾಫಿಟ್ ಅನ್ನು ಅರ್ನ್ ಮಾಡೋದು. ಸೊ ಪ್ರಾಫಿಟ್ ಅನ್ನು ಅರ್ನ್ ಮಾಡುತ್ತಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಬೇಕಂದ್ರೆ ಫ್ಯೂಚರ್ ಅಲ್ಲಿ ಏನೆಲ್ಲ ಟ್ರಾನ್ಸಾಕ್ಷನ್ಸ್ ನಡೆದಿದೆ ಅದನ್ನ ಅನಲೈಸ್ ಮಾಡಬೇಕಾಗುತ್ತೆ. ಸೊ ಆ ಒಂದು ಇಂಟೆನ್ಷನ್ ಇಂದ ಏನ್ ಮಾಡಬೇಕಾಗುತ್ತೆ, ಬಿಸ್ನೆಸ್ ಕನ್ಸರ್ನ್ ಪ್ರತಿಯೊಂದು ಆಕ್ಟಿವಿಟಿಯನ್ನ ರೆಕಾರ್ಡ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಒಂದು ಪ್ರೋಸೆಸ್ ಅನ್ನ ಪ್ರತಿ ಬಿಸ್ನೆಸ್ ಕನ್ಸರ್ನ್ ಫಾಲೋ ಆಗ್ಲೇಬೇಕಾಗುತ್ತೆ. ಸೊ ಅಂತ ಒಂದು ಪ್ರೋಸೆಸ್ ಅಲ್ಲಿ ನಾವು ಬುಕ್ ಕೀಪಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ನಾವು ಇಲ್ಲಿ ನೋಡ್ತೀವಿ. Then what actually bookkeeping is? Bookkeeping ಅಂದ್ರೆ ಏನು ಅನ್ನೋದನ್ನ ಈಗ ನಾವು ನೋಡೋಣ. You could see over the screen, bookkeeping means recording of business transactions in the books of accounts in a systematic way. So it is a process in which we are going to record business transactions in a systematic way. Of course, these transactions must be of economic in nature or monetary in nature. So ಯಾವ ಒಂದು ಟ್ರಾನ್ಸಾಕ್ಷನ್ಸ್ ಮಾನಿಟರಿ ರೂಪದಲ್ಲಿರುತ್ತೋ ಅಥವಾ ಅದರಲ್ಲಿ ಹಣಕಾಸಿನ ಒಂದು ಕಂಪೋನೆಂಟ್ ಇರುತ್ತೋ, ಸೊ ಅಂತ ಎಲ್ಲಾ ಟ್ರಾನ್ಸಾಕ್ಷನ್ಸ್ ಅನ್ನ ನಾವು ಸಿಸ್ಟಮ್ಯಾಟಿಕ್ ವೇ ಅಲ್ಲಿ ಅಥವಾ ಸಿಸ್ಟಮ್ಯಾಟಿಕ್ ಆರ್ಡರ್ ಅಲ್ಲಿ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ರೆಕಾರ್ಡ್ ಮಾಡಿದ್ರೆ ಅಂತ ಒಂದು ಪ್ರೋಸೆಸ್ ಗೆ ಬುಕ್ ಕೀಪಿಂಗ್ ಅಂತ ಕರಿತೀವಿ. ಇನ್ನ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬುಕ್ ಕೀಪಿಂಗ್ ಇಸ್ ನಥಿಂಗ್ ಬಟ್ ರೆಕಾರ್ಡಿಂಗ್ ಆಫ್ ಆಲ್ ದಿ ಬಿಸಿನೆಸ್ ಟ್ರಾನ್ಸಾಕ್ಷನ್ಸ್ ಇನ್ ದಿ ಸಿಸ್ಟಮ್ಯಾಟಿಕ್ ವೇ ಇನ್ ದಿ ಬುಕ್ಸ್ ಆಫ್ ಅಕೌಂಟ್ಸ್. ಸೊ ಸಿಸ್ಟಮ್ಯಾಟಿಕ್ ರೂಪದಲ್ಲಿ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಏನೆಲ್ಲ ಇದೆ ಅವೆಲ್ಲ ಕೂಡ ರೆಕಾರ್ಡ್ ಮಾಡ್ತಾ ಹೋಗಿದ್ದಲ್ಲಿ ಸೊ ಅಂತ ಒಂದು ಪ್ರೋಸೆಸ್ಗೆ ನಾವು ಬುಕ್ ಕೀಪಿಂಗ್ ಅಂತ ಕರಿತೀವಿ. ಸೊ ಇಲ್ಲಿ ಬುಕ್ ಕೀಪಿಂಗ್ ಅನ್ನೋ ವಿಷಯಕ್ಕೆ ಬಂದಾಗ it must be the transactions, those transactions which are recorded in the books of accounts must be of monetary in nature. So monetary transactions ಅನ್ನ ಮಾತ್ರ ಇಲ್ಲಿ ನಾವು ರೆಕಾರ್ಡ್ ಮಾಡೋದಕ್ಕೆ ಸಾಧ್ಯ. ಸೊ ಅದಕ್ಕೆ ಇಲ್ಲಿ ಬುಕ್ ಕೀಪಿಂಗ್ ಅನ್ನೋ ವಿಷಯದಲ್ಲಿ ನಾವು ಮಾನಿಟರಿ ಟ್ರಾನ್ಸಾಕ್ಷನ್ಸ್ ಅನ್ನ ಸಿಸ್ಟಮ್ಯಾಟಿಕ್ ಆಗಿ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಸೊ ಅಂತ ಒಂದು ರೆಕಾರ್ಡಿಂಗ್ ಪ್ರೋಸೆಸ್ಗೆ ನಾವು ಇಲ್ಲಿ ಬುಕ್ ಕೀಪಿಂಗ್ ಅಂತ ಕರಿತೀವಿ. ಬುಕ್ ಕೀಪಿಂಗ್ ಇಸ್ ಕ್ವೈಟ್ ಎಸೆನ್ಷಿಯಲ್ because it's like a guidance for the future activities and it's like a evidence for the past activities. ಸೊ ಹಳೆ ಕಾಲದಲ್ಲಿ ಏನು ನಡೆದಿದೆ ಅಥವಾ ಬಿಸ್ನೆಸ್ ಅಲ್ಲಿ ಏನೆಲ್ಲ ವ್ಯವಹಾರಗಳು ನಡೆದಿದೆ ಅಂತ ಫ್ಯೂಚರ್ ಅಲ್ಲಿ ತಿಳ್ಕೊಳ್ಳೋದಕ್ಕೆ ಫ್ಯೂಚರ್ ಅಲ್ಲಿ ಅದೊಂದು ಎವಿಡೆನ್ಸ್ ಆಗಿ ನಮಗೆ ಕಾಣುತ್ತೆ. ಜೊತೆಗೆ ಫ್ಯೂಚರ್ ಅಲ್ಲಿ ಯಾವ ರೀತಿ ಬಿಸ್ನೆಸ್ ನಡೆದುಕೊಂಡು ಹೋಗುತ್ತೆ ಅಥವಾ ಫ್ಯೂಚರ್ ಅಲ್ಲಿ ಬಿಸ್ನೆಸ್ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಒಂದು ಗೈಡೆನ್ಸ್ ಕೊಡೋದಕ್ಕೂ ಕೂಡ ಈ ಬುಕ್ ಕೀಪಿಂಗ್ ಅನ್ನೋದು ಅತಿ ಅವಶ್ಯಕತೆ ಅಂತ ಹೇಳಬಹುದು. And most importantly, all the monetary transactions are recorded date-wise for the accurate business results. In case of bookkeeping, those transactions which are taking place in the business concern are recorded, and of course, only the monetary transactions are recorded in the bookkeeping. So, bookkeeping ಅನ್ನೋ ವಿಷಯದಲ್ಲಿ ಕೇವಲ monetary transactions ಅಂದ್ರೆ ಹಣಕಾಸಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳು ಏನೆಲ್ಲ ನಡೀತಿದೆ ಬಿಸ್ನೆಸ್ ಕನ್ಸರ್ನ್ ಅಲ್ಲಿ ಆ ಒಂದು ಟ್ರಾನ್ಸಾಕ್ಷನ್ಸ್ ನ ಮಾತ್ರ ಇಲ್ಲಿ ರೆಕಾರ್ಡ್ ಮಾಡಲಾಗುತ್ತೆ. ಅಂಡ್ ನಾನ್ ಮಾನಿಟರಿ ಟ್ರಾನ್ಸಾಕ್ಷನ್ಸ್, ನಾನ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಅನ್ನ ಇಲ್ಲಿ ರೆಕಾರ್ಡ್ ಮಾಡೋಕೆ ಸಾಧ್ಯವಿಲ್ಲ. And most importantly, it's like a day-to-day recording of business transactions. So ಇಲ್ಲಿ ಪ್ರತಿದಿನ ಏನೆಲ್ಲ ವ್ಯವಹಾರಗಳು ನಡೆಯುತ್ತೆ ಅವನ್ನ ಇಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಸೊ ಇದರಿಂದ ಏನಾಗುತ್ತೆ, ಫ್ಯೂಚರ್ ಅಲ್ಲಿ ಇಟ್ಸ್ ಲೈಕ್ ಎ ಪ್ರಾಪರ್ ಗೈಡೆನ್ಸ್ ಅಂಡ್ ಪ್ರಾಪರ್ ಎವಿಡೆನ್ಸ್ ಫಾರ್ ದಿ ಬಿಸ್ನೆಸ್ ಅನಾಲಿಸಿಸ್ ಅಂತ ಹೇಳಬಹುದು. To sum up, bookkeeping is nothing but it's a process of recording of day-to-day business transactions in a systematic way in the books of accounts. So ಒಂದು ಬಿಸ್ನೆಸ್ ಕನ್ಸರ್ನ್ ಅಲ್ಲಿ ದಿನನಿತ್ಯ ಏನೆಲ್ಲ ವ್ಯವಹಾರಗಳು ನಡೀತಿದೆ, ಮಾನಿಟರಿ ವ್ಯವಹಾರಗಳು ಏನೆಲ್ಲ ನಡೀತಿದೆ, ಹಣಕಾಸಿನ ವ್ಯವಹಾರಗಳು ಏನೆಲ್ಲ ನಡೀತಿದೆ ಅವನ್ನ ಸಿಸ್ಟಮೆಟಿಕ್ ಆಗಿ ಕ್ರೊನಾಲಜಿಕಲ್ ಆರ್ಡರ್ ಅಂದ್ರೆ ಡೇಟ್ ವೈಸ್ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ರೆಕಾರ್ಡ್ ಮಾಡಿದ್ರೆ ಸೊ ಅಂತ ಒಂದು ಪ್ರೋಸೆಸ್ ನಲ್ಲಿ ನಾವು ಬುಕ್ ಕೀಪಿಂಗ್ ಅಂತ ಕರಿತೀವಿ. Now let us see a few definitions of bookkeeping. So you could see over the screen definitions of bookkeeping. Firstly, J.R. Butley has defined the bookkeeping as bookkeeping is an art of recording the business dealings in a set of books. So J.R. Butley has clearly stated that it's nothing but it's an art of recording the business dealings in the books, in a set of books. So books of accounts ಅಲ್ಲಿ ಅಥವಾ ಒಂದು set of books ಅಲ್ಲಿ ಬಿಸ್ನೆಸ್ ಡೀಲಿಂಗ್ಸ್ ಏನೆಲ್ಲ
ಇದಾವೋ ಸೊ ಅವನ್ನ ರೆಕಾರ್ಡ್ ಮಾಡುವ ಒಂದು ಕಲೆಗೆ ನಾವೇಂತ ಕರಿತೀವಿ ಬುಕ್ ಕೀಪಿಂಗ್ ಅಂತ ಕರಿತೀವಿ ಆಸ್ ಪರ್ JR ಬೆಟ್ಲಿ ಬಾಯ್. ಅಂಡ್ ಅವರ ಒಂದು ವ್ಯಾಖ್ಯಾನ ಪ್ರಕಾರ ಇದು ವೆರಿ ಸಿಂಪಲ್ ಆಗಿದೆ. ಅಂದ್ರೆ ಬಿಸ್ನೆಸ್ ವ್ಯವಹಾರಗಳು ಏನೆಲ್ಲ ಇದೆ, ಬಿಸ್ನೆಸ್ ಡೀಲಿಂಗ್ಸ್ ಏನೆಲ್ಲ ಇದೆಯೋ ಸೊ ಅವನ್ನ ಒಂದು ಸೆಟ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ರೆಕಾರ್ಡ್ ಮಾಡಿದ್ರೆ ಅಂತ ಒಂದು ಕಲೆಗೆ, ಅಂತ ಒಂದು ಆರ್ಟ್ಗೆ ಇಲ್ಲಿ ನಾವು ಬುಕ್ ಕೀಪಿಂಗ್ ಅಂತ ಕರಿತೀವಿ. ಸೊ ದಿಸ್ ಅ ವೆರಿ simplest definition that we can highlight over. And one more definition we could see over the screen, that is, it is given by Northcott. And Northcott, he has clearly stated that bookkeeping is an art of recording in the books of accounts the monetary aspects of commercial or financial transactions. So in this definition we could see monetary aspects of commercial or financial transactions must be recorded in the bookkeeping. That means bookkeeping ಅನ್ನೋ ವಿಷಯದಲ್ಲಿ ನಾವು ಕೇವಲ ಮಾನಿಟರಿ ಆಸ್ಪೆಕ್ಟ್ಸ್ ಅಂದ್ರೆ ಒಂದು ಕಮರ್ಷಿಯಲ್ ಆಗಲಿ ಅಥವಾ ಫೈನಾನ್ಷಿಯಲ್ ವ್ಯವಹಾರಗಳು ಏನಾದ್ರು ನಡೆದಿದೆ ಬಿಸ್ನೆಸ್ ಕನ್ಸರ್ನಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಮಾನಿಟರಿ ಆಸ್ಪೆಕ್ಟ್ಸ್ ಅನ್ನ ನಾವು ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ರೆಕಾರ್ಡ್ ಮಾಡಿದ್ರೆ ಅಂತ ಒಂದು ಕಲೆಗೆ ಇಲ್ಲಿ ಬುಕ್ ಕೀಪಿಂಗ್ ಅಂತ ಕರೆದಿದ್ದಾರೆ ನಾರ್ತ್ ಕಾಟ್ ಅವರು. That means as per Northcott statement, it is quite clear that only monetary aspects must be recorded in the books of accounts in the process of bookkeeping. So bookkeeping ಅನ್ನೋ ಒಂದು ಪ್ರೋಸೆಸ್ ಅಲ್ಲಿ ಕೇವಲ ಮಾನಿಟರಿ ಆಸ್ಪೆಕ್ಟ್ಸ್ ಅನ್ನ ಮಾತ್ರ ನಾವು ರೆಕಾರ್ಡ್ ಮಾಡಬೇಕು ಅಂತ ಹೇಳಿದ್ದಾರೆ. Now let us see what's the importance of bookkeeping. What are the advantages of bookkeeping? So bookkeeping ಇಂದ ಏನೆಲ್ಲ ಮಹತ್ವ ಇದೆ ಅಥವಾ ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನ ಈಗ ನಾವು ನೋಡೋಣ. So you could see over the screen, the first thing is a record of all the transactions permanently. See, with the help of bookkeeping, it is possible to maintain a record of all the transactions permanently for the future reference. Because in this bookkeeping process, we are going to record on daily basis the transactions which involves the monetary aspects, so that it's like a great reference for the future to decide and to have the summary of the past transactions. And further, it is possible to have the summary of all the business activities on daily basis, because no one could remember the past activities, because the business concerns are having a number of business activities. With the help of bookkeeping, it is possible to remember the business activities and to have a glance over the business activities that have taken place in the past. ಸೊ ಬುಕ್ಕೀಪಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಇಂದ ಬಿಸ್ನೆಸ್ ಆಕ್ಟಿವಿಟೀಸ್ ಏನೆಲ್ಲ ನಡೆದಿದೆ, ಡೇ ಟು ಡೇ ಬಿಸ್ನೆಸ್ ಆಕ್ಟಿವಿಟೀಸ್ ಏನೆಲ್ಲ ನಡೆದಿದೆ ಅವನ್ನ ಡೇಟ್ ವೈಸ್ ರೆಕಾರ್ಡ್ ಮಾಡ್ಕೊಳಕ್ಕೆ ಸಾಧ್ಯವಾಗುತ್ತೆ. ಅಂಡ್ ಇದರಿಂದ ಏನಾಗುತ್ತೆ, ಫ್ಯೂಚರ್ ಅಲ್ಲಿ ಅದೊಂದು ರೆಫರೆನ್ಸ್ ಆಗಿ ಪರ್ಮನೆಂಟ್ ರೆಕಾರ್ಡ್ ಆಗಿ ಉಳಿಯುತ್ತೆ ಅಂಡ್ ಅದೊಂದು ಎವಿಡೆನ್ಸ್ ಆಗಿ ನಮಗೆ ಹೆಲ್ಪ್ ಮಾಡುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಯಾವಾಗ ಯಾವ ಡೇಟ್ ದಿನ ಯಾವ ಆಕ್ಟಿವಿಟಿ ನಡೆದಿದೆ ಅಂತ ರೀಕಾಲ್ ಮಾಡ್ಕೊಳೋದಕ್ಕೆ, ಗ್ಲಾನ್ಸ್ ಹಾಗೆ ಅದನ್ನ ಪುನಃ ನೋಡ್ಕೊಳ್ಳೋದಕ್ಕೆ ಬುಕ್ ಕೀಪಿಂಗ್ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬಹುದು. And the next one is financial information. With the help of bookkeeping, it is possible for a business man to have the information about the assets, liabilities, as well as outstanding expenses and revenue incomes, etc. at any time. So bookkeeping ಸಹಾಯದಿಂದ ಒಂದು ಬಿಸ್ನೆಸ್ ಪರ್ಸನ್ಗೆ ತನ್ನ ಹತ್ರ ಇರುವಂತಹ ಅಸೆಟ್ಸ್ ಎಷ್ಟಿದೆ, ಲಯಬಿಲಿಟೀಸ್ ಎಷ್ಟಿದೆ, ಅಥವಾ ಆತನ ರೆವೆನ್ಯೂ ಎಕ್ಸ್ಪೆಂಡಿಚರ್ ಏನು, ರೆವೆನ್ಯೂ ಇನ್ಕಮ್ಸ್ ಏನು ಅನ್ನೋದನ್ನ ಯಾವ ಟೈಮಲ್ಲಿ ಬೇಕಾದರೂ ತಿಳ್ಕೊಳ್ಳೋದು ಸಾಧ್ಯಕರವಾಗಿದೆ. And with the help of this financial information, it is possible for a businessman to have the excessive control over his utilization of resources, and of course he can plan well for the future business activities. ಇದರಿಂದ ಏನಾಗುತ್ತೆ, ಬಿಸ್ನೆಸ್ ಪರ್ಸನ್ಗೆ ಆತನ ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಗೊತ್ತಿರುವಂತ ಸಂದರ್ಭದಲ್ಲಿ ಆತ ಇನ್ನೂ ಹೆಚ್ಚಾಗಿ ಗಮನ ಹರಿಸ್ತಾನೆ ರಿಸೋರ್ಸಸ್ ನ ಯುಟಿಲೈಸ್ ಮಾಡುವಂತ ನಿಟ್ಟಿನಲ್ಲಿ. ಅದೇ ರೀತಿ ಆತ ಫ್ಯೂಚರ್ ಅಲ್ಲಿ ಯಾವ ರೀತಿ ಡಿಸಿಷನ್ ತಗೋಬೇಕು, ಫ್ಯೂಚರ್ ಅಲ್ಲಿ ಯಾವ ರೀತಿ ಬಿಸ್ನೆಸ್ ಆಕ್ಟಿವಿಟೀಸ್ ಫೇಸ್ ಮಾಡಬೇಕು ಅಂತ ತೀರ್ಮಾನ ಮಾಡೋದಕ್ಕೂ ಕೂಡ ಈ ಒಂದು ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಹೆಲ್ಪ್ಫುಲ್ ಆಗುತ್ತೆ. And the next one is decision making. Bookkeeping helps the businessman in decision making, whatever the complex situation it may be. Bookkeeping ನ ಸಹಾಯದಿಂದ ಎಂಥ ಕಾಂಪ್ಲೆಕ್ಸ್ ಸಿಚುಯೇಷನ್ ಇದ್ರೂ ಕೂಡ ಒಳ್ಳೆ ಡಿಸಿಷನ್ ಅನ್ನ ತಗೊಳೋದಕ್ಕೆ ಬಿಸ್ನೆಸ್ ಪರ್ಸನ್ಗೆ ಉಪಯುಕ್ತಕರವಾಗುತ್ತೆ ಅಂತ ಹೇಳ್ಬಹುದು. ಬಿಸ್ನೆಸ್ ಪರ್ಸನ್ ಒಳ್ಳೆ ಡಿಸಿಷನ್ ಅನ್ನ ತಗೊಳ್ಳುವಂತ ನಿಟ್ಟಿನಲ್ಲಿ ಬುಕ್ಕೀಪಿಂಗ್ ಆತನಿಗೆ ಸಹಾಯ ಮಾಡುತ್ತೆ ಅಂತ ಹೇಳ್ಬಹುದು. ಬಿಕಾಸ್ ಹಿಯರ್ ಬಿಸ್ನೆಸ್ ಮ್ಯಾನ್ ನೋಸ್ ವಾಟ್ ಆರ್ ಹಿಸ್ ಸ್ಟ್ರೆಂಗ್ಸ್, ವಾಟ್ ಆರ್ ಹಿಸ್ ವೀಕ್ನೆಸಸ್ ಇನ್ ದಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ಸೊ ಆತನ ಬಿಸ್ನೆಸ್ ವ್ಯವಹಾರಗಳಲ್ಲಿ ಏನೆಲ್ಲ ಸ್ಟ್ರೆಂಗ್ಸ್ ಇದೆ, ಏನೆಲ್ಲ ವೀಕ್ನೆಸಸ್ ಇದೆ ಅಂತ ಆತನಿಗೆ ಬುಕ್ ಕೀಪಿಂಗ್ ಅನ್ನೋ ಒಂದು ರೆಕಾರ್ಡ್ ಇಂದ ಅಥವಾ ಬುಕ್ ಕೀಪಿಂಗ್ ನ ಸಹಾಯದಿಂದ ಗೊತ್ತಾಗುತ್ತೆ. ಇದರಿಂದ ಏನಾಗುತ್ತೆ, he can take good decisions in the complex situations. And next one is controlling. With the help of bookkeeping, it is possible for a businessman to have control over the business activities which are unnecessarily taking place in his business concern. ಸೊ ಬುಕ್ ಕೀಪಿಂಗ್ ನ ಸಹಾಯದಿಂದ ಆತನ ಬಿಸ್ನೆಸ್ ವ್ಯವಹಾರಗಳು
ಏನೆಲ್ಲ ಅನ್ನೆಸೆಸರಿ ಆಗಿ ಬಿಸ್ನೆಸ್ ವ್ಯವಹಾರಗಳು ನಡೀತಿದೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೂ ಬಿಸ್ನೆಸ್ ಪರ್ಸನ್ಗೆ ಈ ಬುಕ್ ಕೀಪಿಂಗ್ ಅನ್ನೋದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಬಿಕಾಸ್ ವಿತ್ ದ ಹೆಲ್ಪ್ ಆಫ್ ಬುಕ್ ಕೀಪಿಂಗ್ ರೆಕಾರ್ಡ್ಸ್ ದ ಬಿಸ್ನೆಸ್ ಪರ್ಸನ್ ಕ್ಯಾನ್ ನೋ ವಿಚ್ ಆರ್ ದಿ ಟ್ರಾನ್ಸಾಕ್ಷನ್ಸ್ ವಿಚ್ ಆರ್ bringing income into the business concern and what are all the transactions which are imposing burden on the business concern. So with this information the businessman can rectify his decisions and he can eliminate the transactions those who are which are bringing which are imposing burden on his business concern. So bookkeeping ನ records ನ ಸಹಾಯದಿಂದ ಬಿಸ್ನೆಸ್ ಪರ್ಸನ್ ತನ್ನ ಬಿಸ್ನೆಸ್ ವ್ಯವಹಾರಗಳಲ್ಲಿ ಏನೆಲ್ಲ ಬರ್ಡನ್ ಬರ್ತಿದೆ ಅಥವಾ ಯಾವ ಟ್ರಾನ್ಸಾಕ್ಷನ್ಸ್ ತನ್ನ ಬಿಸ್ನೆಸ್ ಕನ್ಸರ್ನ್ಗೆ ಬರ್ಡನ್ ಅನ್ನ ತಂದು ಕೊಡ್ತಿದೆಯೋ ಅಂತ ಟ್ರಾನ್ಸಾಕ್ಷನ್ಸ್ ಅನ್ನು ಎಲಿಮಿನೇಟ್ ಮಾಡುವಂತ ನಿಟ್ಟಿನಲ್ಲಿ ಈ ಒಂದು ಬುಕ್ ಕೀಪಿಂಗ್ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. And the next thing is evidence. See, bookkeeping is very helpful in preparing the records of day-to-day business transactions, and these records will be used as an evidence in the court of law. Bookkeeping ಇಂದ ಏನೆಲ್ಲ ರೆಕಾರ್ಡ್ಸ್ ಮೇಂಟೈನ್ ಮಾಡಿರ್ತಾರೆ, ಏನೆಲ್ಲ ಬಿಸ್ನೆಸ್ ವ್ಯವಹಾರಗಳನ್ನ ರೆಕಾರ್ಡ್ ಮಾಡಿರ್ತಾರೋ ಆ ಎಲ್ಲ ರೆಕಾರ್ಡ್ಸ್ ನ ಫ್ಯೂಚರ್ ಅಲ್ಲಿ ಒಂದು ಎವಿಡೆನ್ಸ್ ಆಗಿ ಕೋರ್ಟ್ ಆಫ್ ಲಾ ಅಲ್ಲಿ ಪ್ರೊಡ್ಯೂಸ್ ಮಾಡಬಹುದು. ಸೊ ದಟ್ ಇಸ್ ದ ಬೆಸ್ಟ್ ಅಡ್ವಾಂಟೇಜ್ ದಟ್ ವಿ ಕ್ಯಾನ್ ಸಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಟ್ಯಾಕ್ಸ್ ಲಯಬಿಲಿಟಿ. ವಿತ್ ದ ಹೆಲ್ಪ್ ಆಫ್ ಬುಕ್ ಕೀಪಿಂಗ್ ಇಟ್ ಈಸ್ ಪಾಸಿಬಲ್ ಟು ನೋ ವಾಟ್ ಈಸ್ ದ ಟ್ಯಾಕ್ಸ್ ಬರ್ಡನ್ ದಟ್ the business concern has to face, because in the bookkeeping we are going to prepare a number of statements and we are going to see how much burden of tax on the business concern, and totally and to sum up, with the help of bookkeeping it is possible to ascertain the tax liability of the business concern, because in this we are going to calculate what are the incomes of a particular year and what are all the revenue expenditure of a particular year and what is ultimate tax burden or tax liability on the business concern. So business concern ಮೇಲೆ ಎಷ್ಟು ಟ್ಯಾಕ್ಸ್ ಬರ್ಡನ್ ಇದೆ ಒಂದು ಪರ್ಟಿಕ್ಯುಲರ್ ಇಯರ್ ಅಲ್ಲಿ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡುವಂತ ನಿಟ್ಟಿನಲ್ಲಿ ಈ ಬುಕ್ ಕೀಪಿಂಗ್ ರೆಕಾರ್ಡ್ಸ್ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. Because in bookkeeping process we are going to ascertain what are all the expenses and what are all the incomes of a particular year. ಒಂದು ಪರ್ಟಿಕ್ಯುಲರ್ ಇಯರ್ ಅಲ್ಲಿ ಏನೆಲ್ಲ ಇನ್ಕಮ್ಸ್ ಇದೆ, ಏನೆಲ್ಲ ಎಕ್ಸ್ಪೆನ್ಸಸ್ ಇದೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬಹುದಾಗಿದೆ ಅಂಡ್ ಅದರ ಒಂದು ರೆಕಾರ್ಡ್ಸ್ ನಮಗೆ ಸಿಗುತ್ತೆ. ಈ ಒಂದು ಕಾರಣದಿಂದಾಗಿ ಇಲ್ಲಿ ಟ್ಯಾಕ್ಸ್ ಲಯಬಿಲಿಟಿ ಅಥವಾ ಟ್ಯಾಕ್ಸ್ ಬರ್ಡನ್ ಎಷ್ಟಿದೆ ಬಿಸ್ನೆಸ್ ಮೇಲೆ ಅನ್ನೋದನ್ನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದಾಗಿದೆ. ಸೊ ದಿಸ್ ಆರ್ ಆಲ್ ದಿ ಅಡ್ವಾಂಟೇಜಸ್, ವಿ ಕ್ಯಾನ್ ಸೇ ದ ಇಂಪಾರ್ಟೆನ್ಸ್ ಆಫ್ a bookkeeping. And the next thing is accounting and accountancy. See, before going into the meaning part of accounting and accountancy, firstly let us understand each and every business concern has its own accounting system. That means each and every business concern wants to know what's the result of its business activities that have been taken place in the particular accounting year. So ಪ್ರತಿಯೊಂದು ಸಂಸ್ಥೆ ಕೂಡ ತನ್ನದೇ ಅಂತ ಒಂದು ಅಕೌಂಟಿಂಗ್ ಸಿಸ್ಟಮ್ ಅನ್ನ ಹೊಂದಿರುತ್ತೆ. ಅಂಡ್ ಏಕೆ ಇದನ್ನ ಹೊಂದಿರುತ್ತೆ, ಅಕೌಂಟಿಂಗ್ ಸಿಸ್ಟಮ್ ಏನಕ್ಕೆ ಬೇಕು ಅಂದ್ರೆ ಅಲ್ಲಿರುವಂತ ಬಿಸ್ನೆಸ್ ಆಕ್ಟಿವಿಟೀಸ್, ಒಂದು ಪರ್ಟಿಕ್ಯುಲರ್ ಅಕೌಂಟಿಂಗ್ ಇಯರ್ ಅಲ್ಲಿ ಏನೆಲ್ಲ ಬಿಸ್ನೆಸ್ ಆಕ್ಟಿವಿಟೀಸ್ ನಡೆದಿದೆ ಅದರ ಒಂದು ಸಮ್ಮರಿಯನ್ನ ತಿಳ್ಕೊಳ್ಳೋದಕ್ಕೆ, ಫ್ಯೂಚರ್ ಅಲ್ಲಿ ಯಾವ ರೀತಿ ಬಿಸ್ನೆಸ್ ನಡೆಸೋದು ಅಂತ ಡಿಸೈಡ್ ಮಾಡೋದಕ್ಕೆ ಅಕೌಂಟಿಂಗ್ ಸಿಸ್ಟಮ್ ಹೆಲ್ಪ್ಫುಲ್ ಆಗುತ್ತೆ. We could see a number of companies keep on publishing their balance sheet and financial statements in half-yearly basis or quarterly basis or yearly basis in the newspapers and in the social media. All these financial statements are prepared only with the help of accounting. So ಇವೆಲ್ಲ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಏನ್ ಪಬ್ಲಿಷ್ ಮಾಡ್ತಿದ್ದಾರೆ, ಸೊ ಅಂತ ಎಲ್ಲ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಇಲ್ಲಿ ಅಕೌಂಟಿಂಗ್ ಒಂದು ಪ್ರೋಸೆಸ್ ಮುಖಾಂತರ ಮಾತ್ರ ಪ್ರಿಪೇರ್ ಮಾಡೋದಕ್ಕೆ ಸಾಧ್ಯ. ಅಂಡ್ even though each and every business person has its own accounting system, they have to follow the universal accounting rules and regulations. So ಪ್ರತಿಯೊಂದು ಸಂಸ್ಥೆ ತನ್ನದೇ ಅಂತ ಅಕೌಂಟಿಂಗ್ ಸಿಸ್ಟಮ್ ಹೊಂದಿದ್ರು ಕೂಡ ಯೂನಿವರ್ಸಲ್ ಆಗಿ ಏನೆಲ್ಲ ಅಕೌಂಟಿಂಗ್ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಅವನ್ನ ಪ್ರತಿಯೊಂದು ಸಂಸ್ಥೆ ಕೂಡ ಫಾಲೋ ಆಗಲೇಬೇಕಾಗುತ್ತೆ. ಸೊ ಏನು ಈ ಅಕೌಂಟಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂಡ್ ಆಕ್ಚುಲಿ ಅಕೌಂಟಿಂಗ್ ಅಂದ್ರೆ ಏನು ಅನ್ನೋದನ್ನ ಈ ಒಂದು ಸೆಷನ್ ಅಲ್ಲಿ ನಾವು ಈಗ ತಿಳ್ಕೊಳ್ಳೋಣ. So firstly, let's start with the meaning part of accounting. You could see over the screen, accounting is nothing but it's a process of recording, classifying, summarizing, analyzing, interpreting and communicating the transactions and events in the monetary terms which are happening in a business concern. So in business concern ಅಲ್ಲಿ ಏನೆಲ್ಲ ಟ್ರಾನ್ಸಾಕ್ಷನ್ಸ್ ಅಂಡ್ ಮಾನಿಟರಿ ಇವೆಂಟ್ಸ್ ನಡೀತಿದೆಯೋ ಅವೆಲ್ಲ ಟ್ರಾನ್ಸಾಕ್ಷನ್ಸ್ ಮತ್ತೆ ಇವೆಂಟ್ಸ್ ಅನ್ನ ರೆಕಾರ್ಡ್ ಮಾಡೋದು, ಕ್ಲಾಸಿಫೈ ಮಾಡೋದು, ಸಮರೈಸ್ ಮಾಡೋದು, ಅನಲೈಸ್ ಮಾಡೋದು, ಇಂಟರ್ಪ್ರೇಟ್ ಮಾಡೋದು ಅಂಡ್ ಕಮ್ಯುನಿಕೇಟ್ ಮಾಡೋದು. ಸೊ ಎಂಟೈರ್ ಪ್ರೋಸೆಸ್ ಅನ್ನ ಅಕೌಂಟಿಂಗ್ ಅಂತ ಕರಿತೀವಿ. ಸೊ ಈ ಒಂದು
ಕಾಂಪೋನೆಂಟ್ಸ್ ಇವಾಗ ನಾವು ಪ್ರತಿಯೊಂದು ಕಾಂಪೋನೆಂಟ್ ಅಂತ ಹೇಳಿದೀವಿ, ರೆಕಾರ್ಡಿಂಗ್, ಕ್ಲಾಸಿಫೈಯಿಂಗ್, ಸಮರೈಸಿಂಗ್, ಅನಲೈಸಿಂಗ್, ಇಂಟರ್ಪ್ರಿಟಿಂಗ್ ಅಂಡ್ ಕಮ್ಯುನಿಕೇಟಿಂಗ್. ಈಗ ಒಂದೊಂದೇ ತಿಳ್ಕೊಂತ ಹೋಗೋಣ. ವಾಟ್ ಆಕ್ಚುಲಿ ರೆಕಾರ್ಡಿಂಗ್ ಈಸ್? Recording is nothing but identifying and recording the events and monetary transactions of a business concern. ಸೊ ಯಾವೆಲ್ಲ ಬಿಸ್ನೆಸ್ ಕನ್ಸರ್ನ್ ಅಲ್ಲಿ ಆಕ್ಟಿವಿಟೀಸ್ ನಡೀತಿದೆ, ಆ ಆಕ್ಟಿವಿಟೀಸ್ ಅಲ್ಲಿ ಬಿಸ್ನೆಸ್ಗೆ ಸಂಬಂಧಪಟ್ಟಿರುವಂತಹ ಫೈನಾನ್ಷಿಯಲ್ ಆಕ್ಟಿವಿಟೀಸ್ ಯಾವುವು, ಮಾನಿಟರಿ ಆಕ್ಟಿವಿಟೀಸ್ ಯಾವುವು ಅಂತ ಐಡೆಂಟಿಫೈ ಮಾಡಿ ಅವನ್ನ ರೆಕಾರ್ಡ್ ಮಾಡೋದೇ ಇಲ್ಲಿ ರೆಕಾರ್ಡಿಂಗ್ ಅಂತ ಕರಿತೀವಿ. ಸೊ ಇಲ್ಲಿ ರೆಕಾರ್ಡಿಂಗ್ ಅನ್ನೋದು ಡೈಲಿ ಬೇಸಿಸ್ ಅಲ್ಲಿ ನಡೀತಾ ಇರುತ್ತೆ. ದಟ್ ಮೀನ್ಸ್ ಜರ್ನಲ್ ಎಂಟ್ರಿ ನಡೀತಾ ಇರುತ್ತೆ. ಸೊ ಈ ಜರ್ನಲ್ ಎಂಟ್ರಿಯಲ್ಲಿ ಮಾನಿಟರಿ ಐಟಮ್ಸ್ ಅನ್ನು ಮಾತ್ರ ರೆಕಾರ್ಡ್ ಮಾಡ್ತಾ ಇರ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಸೇಲ್ಸ್ ಪರ್ಚೇಸ್ ಅಥವಾ ಸೇಲ್ಸ್ ರಿಟರ್ನ್ಸ್, ಪರ್ಚೇಸ್ ರಿಟರ್ನ್ಸ್, ಅಥವಾ ಲೋನ್ ಟೇಕನ್ ಅಥವಾ ಲೋನ್ ಗಿವೆನ್, ಅಥವಾ we can say bills receivable ಅಥವಾ bills payable. So these are all the transactions which may be taking place every day, and these transactions must be recorded in the daily basis. And this recording of business activities on daily basis is constitutes recording part of accounting. And next component is classifying. See, in the accounting process, classifying plays a vital role because it's a process where the activities of the similar nature are grouped. So ಒಂದೇ ರೀತಿಯ ಅಥವಾ ಒಂದೇ ವಿಧವಂತ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅಥವಾ ಬಿಸ್ನೆಸ್ ಇವೆಂಟ್ಸ್ ಏನಿದೆ ಅವನ್ನ ಇಲ್ಲಿ ಗ್ರೂಪ್ ಮಾಡ್ತಾರೆ, ಅದನ್ನ ಇಲ್ಲಿ ಕ್ಲಾಸಿಫಿಕೇಶನ್ ಅಂತ ಕರಿತೀವಿ. ಸೊ ದ ಬುಕ್ ಕಂಟೈನಿಂಗ್ ದ ಕ್ಲಾಸಿಫೈಡ್ ಇನ್ಫಾರ್ಮೇಶನ್ ಇಸ್ ಕಾಲ್ಡ್ ಲೆಡ್ಜರ್. ಸೊ ಇಲ್ಲಿ ಕ್ಲಾಸಿಫೈ ಮಾಡಿರುವಂತಹ ಡೇಟಾನ ಒಂದು ಸಪರೇಟ್ ಬುಕ್ ಅಲ್ಲಿ ಬರೀತಾರೆ. ಸೊ ಅದನ್ನ ಲೆಡ್ಜರ್ ಅಂತ ಕರಿತೀವಿ. ಸೊ ದೇರ್ ಮೇ ಬಿ ಡಿಫರೆಂಟ್ ಹೆಡ್ಸ್ ಆರ್ ಯೂಸ್ಡ್ ಫಾರ್ recording the similar nature of transactions. It may be sales ledger, purchase ledger, or sales returns ledger, purchase returns ledger, bills receivable ledger, etc. etc. So ಒಂದೇ ರೀತಿಯ ಬಿಸ್ನೆಸ್ ಆಕ್ಟಿವಿಟೀಸ್ ಅನ್ನ ಗ್ರೂಪ್ ಮಾಡಿರುವಂತಹ ಅಥವಾ ಕ್ಲಾಸಿಫೈ ಮಾಡಿರುವಂತಹ ಡೇಟಾನ ಒಂದು ಸಪರೇಟ್ ಬುಕ್ ಅಲ್ಲಿ ಬರೀತಾರೆ. ಸೊ ಆ ಒಂದು ಸಪರೇಟ್ ಬುಕ್ ಅನ್ನ ಇಲ್ಲಿ ಲೆಡ್ಜರ್ ಅಂತ ಕರಿತೀವಿ. ಸೊ ಹಲವಾರು ಬುಕ್ಸ್ ಅನ್ನ ಇಲ್ಲಿ ಬಳಸ್ತಾರೆ. ಸೊ ಪರ್ಚೇಸ್ ಲೆಡ್ಜರ್ ಆಗ್ಬೋದು, ಸೇಲ್ಸ್ ಲೆಡ್ಜರ್ ಆಗ್ಬೋದು, ಅಥವಾ ಸೇಲ್ಸ್ ರಿಟರ್ನ್ ಲೆಡ್ಜರು, ಬಿಲ್ಸ್ ಪೇಯಬಲ್ ಲೆಡ್ಜರು, ಬಿಲ್ಸ್ ರಿಸೀವಬಲ್ ಲೆಡ್ಜರ್, ಕ್ಯಾಶ್ ಲೆಡ್ಜರ್. ಸೊ ಇಲ್ಲಿ ಪ್ರತಿಯೊಂದು ಕೂಡ ಕ್ಲಾಸಿಫೈ ಮಾಡಿರುವಂತಹ ಡೇಟಾನ ಆಯಾ ಬುಕ್ ಅಲ್ಲಿ ಬರೀತಾ ಇರ್ತಾರೆ. ಯಾವ ರೀತಿಯ ನೇಚರ್ ಆಫ್ ಆಕ್ಟಿವಿಟಿ ಆಗಿರುತ್ತೋ ಆ ನೇಚರ್ ಆಫ್ ಆಕ್ಟಿವಿಟಿ ಯಾವ ಬುಕ್ ಅಲ್ಲಿ ಇದೆಯೋ ಆ ಬುಕ್ಗೆ ಅದನ್ನ ಗ್ರೂಪ್ ಮಾಡಿ ಬರೀತಾರೆ. ಸೊ ದಟ್ ಈಸ್ ಕಾಲ್ಡ್ ಕ್ಲಾಸಿಫೈಯಿಂಗ್ ಪಾರ್ಟ್ ಆಫ್ ದಿ ಅಕೌಂಟಿಂಗ್. And next thing is summarizing. See, summarizing plays a vital role in the accounting process because it's a process where the classified data will be prepared and presented in a meaningful manner in order to enable the end user to understand the financial position or the summary of the transactions of the business concern. So business concern ಅಲ್ಲಿ ಏನೆಲ್ಲ ಆಕ್ಟಿವಿಟೀಸ್ ನಡೆದಿದೆ ಅವನ್ನ ಇಲ್ಲಿ ಸಮ್ ಅಪ್ ಮಾಡ್ತಾರೆ, ಅಂದ್ರೆ ಸಮ್ಮರೈಸ್ ಮಾಡ್ತಾರೆ. ಇನ್ನ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಏನು ಕ್ಲಾಸಿಫೈ ಮಾಡಿದಾರೋ ಲೆಡ್ಜರ್ಸ್, ಏನೆಲ್ಲ ಕ್ಲಾಸಿಫಿಕೇಶನ್ ಮಾಡಿ ಲೆಡ್ಜರ್ಸ್ ನ ಬರ್ದಿದಾರೋ ಆ ಲೆಡ್ಜರ್ಸ್ ನ ಸಹಾಯದಿಂದ ಬಿಸ್ನೆಸ್ ಆಕ್ಟಿವಿಟೀಸ್ ಯಾವ ರೀತಿ ನಡೆದಿದೆ ಅಂತ ಇಲ್ಲಿ ಸಮ್ ಅಪ್ ಮಾಡ್ತಾರೆ, ಸಮರೈಸ್ ಮಾಡ್ತಾರೆ. ಸೊ ಸಮರೈಸ್ ಯಾವ ರೀತಿ ಮಾಡ್ತಾರೆ ಅಂದ್ರೆ ಇಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಅನ್ನು ಪ್ರಿಪೇರ್ ಮಾಡೋ ಮುಖಾಂತರ, ಬ್ಯಾಲೆನ್ಸ್ ಶೀಟ್ ಅನ್ನು ಪ್ರಿಪೇರ್ ಮಾಡೋ ಮುಖಾಂತರ, ಅಥವಾ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡೋ ಮುಖಾಂತರ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡೋ ಮುಖಾಂತರ, ಹಲವಾರು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ಪ್ರಿಪೇರ್ ಮಾಡೋ ಮುಖಾಂತರ ಇಲ್ಲಿ ಕ್ಲಾಸಿಫೈಡ್ ಡೇಟಾ ಅನ್ನ ಸಮ್ ಅಪ್ ಮಾಡ್ತಾರೆ, ಸಮರೈಸ್ ಮಾಡ್ತಾರೆ. And the next thing is analyzing and interpreting. After completing the summarizing process, the very next one is analyzing and the very next one is interpreting. See, analyzing and interpreting is nothing but these are the processes where the summarized data will be analyzed and then interpreted to make the meaningful judgments about the financial position of the business concern. So ನಾವೇನು ದಟ್ ಮೀನ್ಸ್ ಸಮ್ ಅಪ್ ಮಾಡಿರ್ತೀವಿ, ದಟ್ ಮೀನ್ಸ್ ಸಮರೈಸ್ ಮಾಡಿರ್ತೀವಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ ಪ್ರಿಪೇರ್ ಮಾಡಿ, ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಅನಲೈಸಿಂಗ್ ಮಾಡ್ತಾರೆ. ಅಂದ್ರೆ ಏನಾಗಿದೆ, ಪ್ರಾಫಿಟ್ ಎಷ್ಟು ಬಂದಿದೆ, ಅಥವಾ ಸಾಲ್ವೆನ್ಸಿ ಪೊಸಿಷನ್ ಯಾವ ರೀತಿ ಇದೆ ಅಂತ ಅನಲೈಸ್ ಮಾಡ್ತಾರೆ. ಅಂಡ್ ಇಂಟರ್ಪ್ರೇಟ್ ಮಾಡ್ತಾರೆ, ಅಂದ್ರೆ ಯಾಕೆ ಇಷ್ಟು ಪ್ರಾಫಿಟ್ಸ್ ನ ನಾವು ಗೈನ್ ಮಾಡಿದೀವಿ, ಯಾವ ರೀಸನ್ಸ್ ಇಂದ ಇಷ್ಟು ಪ್ರಾಫಿಟ್ಸ್ ಬಂದಿದೆ, ಅಥವಾ ಯಾಕೆ ಇಷ್ಟು ಲಾಸ್ ಬಂದಿದೆ, ಯಾವ ರೀಸನ್ಸ್ ಇಂದ ಇಷ್ಟು ಲಾಸ್ ಬಂದಿದೆ, ಅಂಡ್ ವಾಟ್ ಆರ್ ದ ಸ್ಟ್ರೆಂತ್ಸ್ ಅಂಡ್ ವೀಕ್ನೆಸಸ್, ಅಂಡ್ ವಾಟ್ಸ್ ದ ಸಾಲ್ವೆನ್ಸಿ ಪೊಸಿಷನ್, ವೈ ದಿಸ್ ಸಾಲ್ವೆನ್ಸಿ ಪೊಸಿಷನ್ ಈಸ್ ಲೈಕ್ ದಿಸ್. ಸೊ ಈ ರೀತಿ ನಾವಿಲ್ಲಿ ಇಂಟರ್ಪ್ರೇಟ್ ಮಾಡ್ತಾ ಹೋಗ್ತೀವಿ. ದಟ್ಸ್ ಕಾಲ್ಡ್ ಅನಾಲಿಸಿಸ್ ಅಂಡ್ ಇಂಟರ್ಪ್ರೇಷನ್ ಅಂತ ಕರಿತೀವಿ. ಅಂದ್ರೆ ಯಾವ ರೀತಿ ಸಿಚುಯೇಷನ್ ಇದೆ ಅಂತ ಅನಲೈಸ್ ಮಾಡೋದು, ಜೊತೆಗೆ ಆ ಸಿಚುಯೇಷನ್ ಯಾವ ರೀತಿ ಬಂದಿದೆ, ಅದಕ್ಕೆ ಕಾರಣಗಳೇನು ಅಂತ ತಿಳ್ಕೊಳೋದು. ದಟ್ ಇಸ್ ಕಾಲ್ಡ್ ಇಂಟರ್ಪ್ರೇಟಿಂಗ್.
Thus, with the help of analyzing and interpreting, it is possible to make a meaningful judgment about the profitability and solvency portion of the business concern. ಈ ರೀತಿ ಅನಲೈಸಿಂಗ್ ಮತ್ತೆ ಇಂಟರ್ಪ್ರಿಟಿಂಗ್ ಮಾಡೋ ಮುಖಾಂತರ ಆ ಒಂದು ಫೈನಾನ್ಷಿಯಲ್ ಪೊಸಿಷನ್ ಯಾವ ರೀತಿ ಇದೆ ಅಥವಾ ಸಾಲ್ವೆನ್ಸಿ ಪೊಸಿಷನ್ ಯಾವ ರೀತಿ ಇದೆ ಆ ಬಿಸ್ನೆಸ್ ಕನ್ಸರ್ನ್ ನಲ್ಲಿ ಅನ್ನೋದನ್ನ ನಾವು ಈಸಿಯಾಗಿ ತಿಳ್ಕೊಬಹುದಾಗಿದೆ. ಅಂಡ್ ದ ನೆಕ್ಸ್ಟ್ ಥಿಂಗ್ ಈಸ್ communicating. See, there's nothing but it's a process where the transmission of information will happen, because whatever the information that we have recorded, classified and summarized and of course analyzed and interpreted, that data must be transmitted to the end user to make the rationalizations. Thus, in case of communicating process, the information that has been analyzed and interpreted will be transmitted to the end users to make the rationalizations about the business concern. So ಇಲ್ಲಿ ಎಂಡ್ ಯೂಸರ್ಸ್ ಯಾರಾಗಿರ್ತಾರೆ ಅಂದ್ರೆ ಕ್ರೆಡಿಟರ್ಸ್ ಆಗಿರ್ಬೋದು ಅಥವಾ ಪಬ್ಲಿಕ್ ಆಗಿರ್ಬೋದು ಅಥವಾ ಶೇರ್ ಹೋಲ್ಡರ್ಸ್ ಆಗಿರ್ಬೋದು ಅಥವಾ ಇಂಟರ್ನಲ್ ಯೂಸರ್ಸ್ ವಿಷಯಕ್ಕೆ ಬಂದಾಗ ಅಲ್ಲಿ ಎಂಪ್ಲಾಯೀಸ್ ಆಗಿರ್ಬೋದು, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗಿರ್ಬೋದು, ಆಡಿಟರ್ಸ್ ಆಗಿರ್ಬೋದು. ಸೊ ಎಂಡ್ ಯೂಸರ್ಸ್ ಯಾರೆಲ್ಲ ಇದ್ದಾರೆ ಅವ್ರಿಗೆ ಈ ಒಂದು ಮಾಹಿತಿ ಅಂದ್ರೆ ರೆಕಾರ್ಡ್ ಮಾಡಿ, ಕ್ಲಾಸಿಫೈ ಮಾಡಿ, ಸಮರೈಸ್ ಮಾಡಿ, ಅನಲೈಸ್ ಮತ್ತೆ ಇಂಟರ್ಪ್ರಿಟ್ ಮಾಡಿ ಏನೆಲ್ಲ ಮಾಹಿತಿ ಇದೆಯೋ ಒಂದು ಅಲ್ಟಿಮೇಟ್ ಮಾಹಿತಿ, ಸೊ ಅಲ್ಟಿಮೇಟ್ ಡೇಟಾ that must be transmitted to the end user. ಸೊ ಒಂದು ಒಳ್ಳೆಯ ಡಿಸಿಷನ್ ಅನ್ನ ತಗೊಳೋದಕ್ಕೆ, ರ್ಯಾಷನಲ್ ಡಿಸಿಷನ್ ಅನ್ನ ತಗೊಳೋದಕ್ಕೆ ಆ ಒಂದು ಮಾಹಿತಿ ಅವ್ರಿಗೆ ಕಮ್ಯುನಿಕೇಟ್ ಮಾಡಬೇಕಾಗುತ್ತೆ. ಸೊ ಸಿಂಪಲ್ ಆಗಿ ಇದನ್ನ ಹೇಳೋದಾದ್ರೆ, ಟ್ರಾನ್ಸ್ಮಿಷನ್ ಆಫ್ ದಿ ಅನಲೈಸ್ಡ್ ಅಂಡ್ ಇಂಟರ್ಪ್ರಿಟೆಡ್ ಡೇಟಾ ಟು ದಿ ಎಂಡ್ ಯೂಸರ್, ದಟ್ ಪ್ರೋಸೆಸ್ ಇಸ್ ಕಾಲ್ಡ್ ಆಸ್ ಕಮ್ಯುನಿಕೇಟಿಂಗ್. ಸೊ ಈ ರೀತಿ ಅಕೌಂಟಿಂಗ್ ಅನ್ನೋ ಒಂದು ಪ್ರೋಸೆಸ್ ಅಲ್ಲಿ ನಾವು ರೆಕಾರ್ಡಿಂಗ್, ಕ್ಲಾಸಿಫೈಯಿಂಗ್, ಸಮರೈಸಿಂಗ್, ಅನಲೈಸಿಂಗ್ ಅಂಡ್ ಇಂಟರ್ಪ್ರಿಟಿಂಗ್ ಅಂಡ್ ಕಮ್ಯುನಿಕೇಟಿಂಗ್ ಆಕ್ಟಿವಿಟೀಸ್ ಅನ್ನ ನಾವು ನೋಡ್ತೀವಿ. ಆಲ್ ದೀಸ್ activities are done only with regard to the transactions and events which are in the monetary terms. So ಇದು most important. ಅಂದ್ರೆ monetary terms ಅಲ್ಲಿರುವಂತ ಆಕ್ಟಿವಿಟೀಸ್ ಅನ್ನ ಮತ್ತೆ ಟ್ರಾನ್ಸಾಕ್ಷನ್ಸ್ ಅನ್ನ ಮಾತ್ರ ಇಲ್ಲಿ ಈ ರೆಕಾರ್ಡ್, ಕ್ಲಾಸಿಫೈ, ಸಮರೈಸ್, ಅನಾಲಿಸಿಸ್, ಇಂಟರ್ಪ್ರಿಟೇಷನ್ ಮತ್ತೆ ಕಮ್ಯುನಿಕೇಶನ್ ಮಾಡ್ತೀವಿ. ಸೊ ವಾಟ್ ಅಬೌಟ್ ನಾನ್ ಮಾನಿಟರಿ ಆಕ್ಟಿವಿಟೀಸ್? ಸೊ ಈ ನಾನ್ ಮಾನಿಟರಿ ಆಕ್ಟಿವಿಟೀಸ್ will not be recorded, will not be counted. So non monetary activities will not be taken into consideration in case of accounting. Only monetary activities ಅಂದ್ರೆ ಓನ್ಲಿ ಹಣಕಾಸಿನ ವಿಚಾರಗಳನ್ನ ಮಾತ್ರನೇ ಇಲ್ಲಿ ನಾವು ಈ ರೀತಿ ಅಕೌಂಟಿಂಗ್ ಕನ್ಸಿಡರ್ ಮಾಡ್ತೀವಿ. ಸೊ ದಿಸ್ ಆಲ್ ಅಬೌಟ್ ಅಕೌಂಟಿಂಗ್ ಅಂಡ್ ಅಕೌಂಟಿಂಗ್ ಪ್ರೋಸೆಸ್. Now let us see what is accountancy. So you could see on the screen, accountancy refers to the entire body of the theory and process of accounting. So it's like a discipline. ಇದೊಂದು ಸಬ್ಜೆಕ್ಟ್. ಈ ಒಂದು ಸಬ್ಜೆಕ್ಟ್ ಅಲ್ಲಿ ನಾವು ಎಂಟೈರ್ ಥಿಯರಿ ಮತ್ತೆ ಪ್ರೋಸೆಸ್ ಆಫ್ ಅಕೌಂಟಿಂಗ್ ಏನಿದೆ ಅದನ್ನ ನೋಡ್ತೀವಿ. ಸೊ ಯಾವ ಒಂದು ಸಬ್ಜೆಕ್ಟ್ ಅಲ್ಲಿ ಅಥವಾ ಯಾವ ಒಂದು ಡಿಸಿಪ್ಲಿನ್ ಅಲ್ಲಿ ಅಕೌಂಟಿಂಗ್ ರೂಲ್ಸ್, ರೆಗ್ಯುಲೇಷನ್ಸ್ ಮತ್ತೆ ಅಕೌಂಟಿಂಗ್ ಪ್ರೋಸೆಸ್ ನ ಬಗ್ಗೆ ನಾವು ಮಾಹಿತಿಯನ್ನು ಪಡಿತೀವೋ ಅಂತ ಒಂದು ಸಬ್ಜೆಕ್ಟ್ ಅನ್ನ ಅಥವಾ ಅಂತ ಒಂದು ಡಿಸಿಪ್ಲಿನ್ ಅನ್ನ ಇಲ್ಲಿ ಅಕೌಂಟೆನ್ಸಿ ಅಂತ ಕರಿತೀವಿ. ಸೊ ಅಕೌಂಟೆನ್ಸಿ is having a wider scope. It includes even accounting also. So accounting process ಮತ್ತೆ ಅಕೌಂಟಿಂಗ್ ರೂಲ್ಸ್ ಇವೆಲ್ಲ ಕೂಡ ಒಂದು ಸಬ್ಜೆಕ್ಟ್ ಅಲ್ಲಿ ನಾವು ಕಂಡಾಗ ಅಂತ ಒಂದು ಸಬ್ಜೆಕ್ಟ್ ಅನ್ನ ಇಲ್ಲಿ ನಾವು ಅಕೌಂಟೆನ್ಸಿ ಅಂತ ಕರಿತೀವಿ. ಇನ್ನ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅಕೌಂಟೆನ್ಸಿ is a discipline or it's a subject in which we are going to see accounting rules and regulations and accounting provisions and most importantly accounting process. Now let us see the definition given by American Institute of Certified Public Accountants, that is AICPA, with regard to the accounting. So accounting ಬಗ್ಗೆ ಅಮೆರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಸರ್ಟಿಫೈಡ್ ಪಬ್ಲಿಕ್ ಅಕೌಂಟೆಂಟ್ಸ್ ಯಾವ ರೀತಿ ಡಿಫೈನ್ ಮಾಡಿದ್ದಾರೆ ಅಥವಾ ವ್ಯಾಖ್ಯಾನವನ್ನು ನೀಡಿದ್ದಾರೆ ಅನ್ನೋದನ್ನ ಈಗ ನಾವು ನೋಡೋಣ. ಸೊ ಆಸ್ ಪರ್ ದಟ್ ಡೆಫಿನೇಷನ್ it goes like this: the art of recording, classifying and summarizing in a significant manner and in terms of money the transactions and events which are in part at least of financial character and interpreting the results thereof. So with this definition it is quite clear that as we have discussed already, recording, classifying and summarizing in a significant manner ಅಂದ್ರೆ ಬಿಸ್ನೆಸ್ ಆಕ್ಟಿವಿಟೀಸ್ ಅನ್ನ ರೆಕಾರ್ಡ್ ಮಾಡೋದು, ಕ್ಲಾಸಿಫೈ ಮಾಡೋದು ಅಂಡ್ ಸಮರೈಸ್ ಮಾಡೋದು ಎಫೆಕ್ಟಿವ್ ಆಗಿ, ಅಂಡ್ ದಟ್ ಆಕ್ಟಿವಿಟೀಸ್ ಮಸ್ಟ್ ಬಿ ಇನ್ ಟರ್ಮ್ಸ್ ಆಫ್ ಮನಿ. ಸೊ ಏನೆಲ್ಲ ರೆಕಾರ್ಡ್ ಮಾಡ್ತೀವಿ ಅಥವಾ ಏನೆಲ್ಲ ಕ್ಲಾಸಿಫೈ ಮಾಡಿ ಸಮರೈಸ್ ಮಾಡ್ತೀವಿ ಆ ಎಲ್ಲ ಬಿಸ್ನೆಸ್ ಆಕ್ಟಿವಿಟೀಸು ಮಾನಿಟರಿ ಟರ್ಮ್ಸ್ ಅಲ್ಲಿ ಇರಬೇಕಂತೆ. ಅಂಡ್ ಅಟ್ಲೀಸ್ಟ್ ಇನ್ ಪಾರ್ಟ್, ಸೊ ಅಟ್ಲೀಸ್ಟ್ ಒಂದು ಪಾರ್ಷಿಯಲ್ ಆಗಲಿ ಅಥವಾ ಕಂಪ್ಲೀಟ್ ಆಗಿ ಇಲ್ಲ ಅಂದ್ರೆ ಪಾರ್ಷಿಯಲ್ ಆಗಿ ಕೂಡ ಅಥವಾ ಭಾಗಶಃ ಅಂತ ನಾವು ಕರಿಬಹುದು. ಭಾಗಶಃ ಆದ್ರೂ ಫೈನಾನ್ಷಿಯಲ್ ನೇಚರ್ ಅನ್ನು ಹೊಂದಿರಬೇಕು. ಆ ಒಂದು ಬಿಸ್ನೆಸ್ ಆಕ್ಟಿವಿಟೀಸ್ ಏನಿದೆ ಫುಲ್ಲಿ ಅಂದ್ರೆ ಕಂಪ್ಲೀಟ್ ಆಗಿ ಫೈನಾನ್ಷಿಯಲ್ ಕ್ಯಾರೆಕ್ಟರ್ ಅನ್ನ ಹೊಂದಿಲ್ಲದೆ ಇದ್ರೂ ಕೂಡ ಭಾಗಶಃ ಅಟ್ಲೀಸ್ಟ್ ಇನ್ ಪಾರ್ಟ್ ಅಂತ ಹೇಳಿದ್ದಾರೆ. ಸೊ
ಭಾಗಶಃವಾಗಿ ಕೂಡ ಅದು ಫೈನಾನ್ಷಿಯಲ್ ಕ್ಯಾರೆಕ್ಟರ್ ಅನ್ನ ಹೊಂದಿರಬೇಕಾಗುತ್ತೆ. ಸೊ ಅಂತ ಒಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಅನ್ನ ಅಥವಾ ಅಂತ ಒಂದು ಬಿಸ್ನೆಸ್ ಆಕ್ಟಿವಿಟೀಸ್ ಅನ್ನ ರೆಕಾರ್ಡ್ ಮಾಡಿ, ಕ್ಲಾಸಿಫೈ ಮಾಡಿ, ಸಮರೈಸ್ ಮಾಡಿ ಅಂಡ್ ಇಂಟರ್ಪ್ರಿಟ್ ಮಾಡಿದ್ರೆ, ಅದರ ಒಂದು ರಿಸಲ್ಟ್ಸ್ ಅನ್ನ ಇಂಟರ್ಪ್ರಿಟ್ ಮಾಡಿದ್ರೆ, ಸೊ ಅಂತ ಒಂದು ಎಂಟೈರ್ ಪ್ರೋಸೆಸ್ಗೆ ಅಕೌಂಟಿಂಗ್ ಅಂತ ಕರೆದಿದ್ದಾರೆ. ಸೊ ಅಮೆರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಸರ್ಟಿಫೈಡ್ ಪಬ್ಲಿಕ್ ಅಕೌಂಟೆಂಟ್ಸ್. Now let us see and let us discuss about the accounting process. So this is all about already we have discussed about all these things in the meaning part. Now let's have a brief discussion about this. So ಇದನ್ನ ಆಲ್ರೆಡಿ ನಾವು ಮೀನಿಂಗ್ ಪಾರ್ಟ್ ಅಲ್ಲೆಲ್ಲ ಡಿಸ್ಕಸ್ ಮಾಡಿದೀವಿ. ಈಗ ಬ್ರೀಫ್ ಆಗಿ ನೋಡೋಣ ಅಕೌಂಟಿಂಗ್ ಪ್ರೋಸೆಸ್ ಅಲ್ಲಿ ಏನೆಲ್ಲ ಆಕ್ಟಿವಿಟೀಸ್ ಬರುತ್ತೆ ಅಂತ. ಫಸ್ಟ್ಲಿ ಐಡೆಂಟಿಫಿಕೇಶನ್. As I told already, the first thing is identifying the activities, whether it belongs to business concern or not. So business concern ಗೆ ಸಂಬಂಧಪಟ್ಟಿದೆಯಾ ಅಥವಾ ಇಲ್ವಾ ಅಂತ ಐಡೆಂಟಿಫೈ ಮಾಡೋದು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಎಕನಾಮಿಕ್ ಈವೆಂಟ್ಸ್ ಅನ್ನ ಮಾತ್ರ ಐಡೆಂಟಿಫೈ ಮಾಡುವಂಥದ್ದು. ಸೊ ಮಾನಿಟರಿ ಟ್ರಾನ್ಸಾಕ್ಷನ್ಸ್ ಅನ್ನ ಮಾತ್ರ ಐಡೆಂಟಿಫೈ ಮಾಡುವಂತ ಒಂದು ವಿಧಾನ ಅಥವಾ ಒಂದು ಪ್ರೋಸೆಸ್ ಅಂತ ಹೇಳಬೇಕು. ಅಂಡ್ ಒನ್ಸ್ ಐಡೆಂಟಿಫಿಕೇಶನ್ ಇಸ್ ಡನ್, ದ ನೆಕ್ಸ್ಟ್ ಥಿಂಗ್ ಇಸ್ ಇಟ್ ಶುಡ್ ಬಿ ರೆಕಾರ್ಡೆಡ್ and it should be classified and it should be summarized. So business activities ಅಲ್ಲಿ monetary items ಅನ್ನ ಐಡೆಂಟಿಫೈ ಮಾಡಿ ತದನಂತರ ಅದನ್ನ ರೆಕಾರ್ಡ್ ಮಾಡಬೇಕಾಗುತ್ತೆ. It should be recorded in the journal and it should be classified into the ledger, and again it must be summarized by preparing the trial balance, profit and loss account statement and balance sheet and cash flow statement, etc., to have the meaningful judgment about the results of the business concern. And next thing is preparing the accounting reports. So accounting reports ನಾವು ಇಲ್ಲಿ ಪ್ರಿಪೇರ್ ಮಾಡ್ತೀವಿ. ಆಸ್ ಐ ಟೋಲ್ಡ್ ಆಲ್ರೆಡಿ ಇನ್ ದಿ ಸಮ್ಮರೈಸ್ಡ್ ಪೋರ್ಷನ್ ಅಲ್ಲಿ, ಅಂದರೆ ಸಮ್ಮರೈಸಿಂಗ್ ಅನ್ನೋ ಒಂದು ಪ್ರೋಸೆಸ್ ಅಲ್ಲಿ ನಾವು ಏನ್ ಮಾಡ್ತೀವಿ, ಟ್ರಯಲ್ ಬ್ಯಾಲೆನ್ಸು ಆಸ್ ವೆಲ್ ಆಸ್ ಬ್ಯಾಲೆನ್ಸ್ ಶೀಟು ಎಲ್ಲ ರೆಡಿ ಮಾಡ್ತೀವಿ. ಪುನಃ ಏನಾದರೂ ಅಕೌಂಟಿಂಗ್ ರಿಪೋರ್ಟ್ಸ್ ಅವಶ್ಯಕತೆ ಇದ್ರೆ, ಲೈಕ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂಡ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಎಕ್ಸೆಟ್ರಾ, that can be prepared. And the next thing is analyzing and interpreting for the users. ಸೊ ಅದಾದ ನಂತರ ಆ ಒಂದು ರಿಪೋರ್ಟ್ಸ್ ಏನ್ ಪ್ರಿಪೇರ್ ಮಾಡಿದೀವಿ, ಆ ರಿಪೋರ್ಟ್ಸ್ ನ ಇಲ್ಲಿ ಅನಲೈಸ್ ಮಾಡಬೇಕಾಗುತ್ತೆ, ಇಂಟರ್ಪ್ರಿಟ್ ಮಾಡಬೇಕಾಗುತ್ತೆ. ಅನಲೈಸ್ ಮೀನ್ಸ್ ವಾಟ್ ಇಸ್ ದ ರಿಸಲ್ಟ್, how it has been like that. ಸೊ ಯಾವ ರೀತಿ ರಿಸಲ್ಟ್ ಇದೆ, ಅದು ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ಡಿಸ್ಕಸ್ ಮಾಡುವಂತ ಒಂದು ವಿಧಾನವನ್ನು ಇಲ್ಲಿ ಅನಲೈಸ್ ಅಂತ ಕರಿತೀವಿ. ಅಂಡ್ ಇಂಟರ್ಪ್ರಿಟ್ ಮೀನ್ಸ್ ಡಿಫೈನಿಂಗ್ ದಿ ಕಾಸ್ ಅಂಡ್ ಎಫೆಕ್ಟ್. ಮೀನ್ಸ್ ಐಡೆಂಟಿಫೈಯಿಂಗ್ ದಿ ಕಾಸ್ ಅಂಡ್ ಎಫೆಕ್ಟ್. ಕಾಸ್ ಅಂಡ್ ಎಫೆಕ್ಟ್ ಏನು ಅಂತ ತಿಳ್ಕೊಳ್ಳುವಂತ ಒಂದು ವಿಧಾನ, ಅದನ್ನ ಇಲ್ಲಿ ಇಂಟರ್ಪ್ರಿಟೇಷನ್ ಅಂತ ಕರಿತೀವಿ. ಇಂಟರ್ಪ್ರಿಟೇಷನ್ ಮಸ್ಟ್ ಬಿ ಡನ್ ಟು ನೋ ಎಕ್ಸಾಕ್ಟ್ ರೀಸನ್ಸ್ ಫಾರ್ ದಿ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಬಿಸ್ನೆಸ್ ಕನ್ಸರ್ನ್. ಇಟ್ ಮೇ ಬಿ ಸ್ಟ್ರಾಂಗ್, ಇಟ್ ಮೇ ಬಿ ವೀಕ್. ಸೊ ಫೈನಾನ್ಷಿಯಲ್ ಪೊಸಿಷನ್ ಸ್ಟ್ರಾಂಗ್ ಇರಲಿ ಅಥವಾ ವೀಕ್ ಇರಲಿ, ಅದರ ರೀಸನ್ಸ್ ಅನ್ನು ತಿಳ್ಕೊಳ್ಳೋದಕ್ಕೆ ಇಂಟರ್ಪ್ರಿಟೇಷನ್ ಮಾಡ್ತೀವಿ. ಅಂಡ್ ಇದು ಎಂಡ್ ಯೂಸರ್ಸ್ಗೋಸ್ಕರ ಮಾಡ್ತೀವಿ, ಬಿಕಾಸ್ ದೇ ಆರ್ ದಿ ಅಲ್ಟಿಮೇಟ್ ಯೂಸರ್ಸ್ ಆಫ್ ದಿ ಅಕೌಂಟಿಂಗ್ ಇನ್ಫಾರ್ಮೇಶನ್. ದೇ ಮೇ ಬಿ ಕಂಪ್ರೈಸಸ್ ಆಫ್ ಎಕ್ಸ್ಟರ್ನಲ್ ಯೂಸರ್ಸ್ ಅಂಡ್ ಇಂಟರ್ನಲ್ ಯೂಸರ್ಸ್. ಇಂಟರ್ನಲ್ ಯೂಸರ್ಸ್ ಬಂದಾಗ ಎಂಪ್ಲಾಯೀಸ್ ಆಗ್ಬೋದು, ಅಥವಾ ಶೇರ್ ಹೋಲ್ಡರ್ಸ್ ಆಗ್ಬೋದು, ಅಥವಾ ಆಡಿಟಿಂಗ್ ಸ್ಟಾಫ್ ಆಗ್ಬೋದು, ಇವರೆಲ್ಲ ಕೂಡ ಬರ್ತಾರೆ. ಅಂಡ್ ಎಕ್ಸ್ಟರ್ನಲ್ ಸ್ಟಾಫ್ಗೆ ಬಂದಾಗ, ಎಕ್ಸ್ಟರ್ನಲ್ ಯೂಸರ್ಸ್ ವಿಷಯಕ್ಕೆ ಬಂದಾಗ, ಕ್ಯಾನ್ ಸೇ ಕ್ರೆಡಿಟರ್ಸ್, ಗವರ್ಮೆಂಟ್ ಅಥಾರಿಟೀಸ್ ಅಂಡ್ ಪಬ್ಲಿಕ್, ಇವರೆಲ್ಲ ಕೂಡ ಎಕ್ಸ್ಟರ್ನಲ್ ಯೂಸರ್ಸ್ ಆಗಿ ನಾವು ನೋಡ್ಬೋದು. ಸೊ ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ಮಾಹಿತಿ ಬೇಕಾಗುತ್ತೆ. ಸೊ ಅವರು ಡಿಸಿಷನ್ಸ್ ನ ತಗೊಳ್ಳೋದಕ್ಕೆ ಈ ಒಂದು ಮಾಹಿತಿ ಬೇಕಾಗುತ್ತೆ. ಸೊ ಈ ರೀತಿ ಅನಲೈಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಆದ ನಂತರ ಅದನ್ನ ಕಮ್ಯುನಿಕೇಶನ್ ಮಾಡಬೇಕು. ಸೊ ಎಂಡ್ ಯೂಸರ್ಗೆ ಅದನ್ನ ಕಮ್ಯುನಿಕೇಶನ್ ಮಾಡಬಹುದು. ಈ ರೀತಿ ನಾವು ಅಕೌಂಟಿಂಗ್ ಪ್ರೋಸೆಸ್ ಅಲ್ಲಿ ಐಡೆಂಟಿಫಿಕೇಶನ್, ರೆಕಾರ್ಡಿಂಗ್, ಆಸ್ ವೆಲ್ ಆಸ್ ಪ್ರಿಪರೇಷನ್ ಆಫ್ ದ ಸ್ಟೇಟ್ಮೆಂಟ್ಸ್, ಅನಲೈಸಿಸ್, ಇಂಟರ್ಪ್ರಿಟೇಷನ್, ಆಸ್ ವೆಲ್ ಆಸ್ ಕಮ್ಯುನಿಕೇಶನ್ ಅನ್ನೋ ಒಂದು ಪ್ರೋಸೆಸಸ್ಗಳನ್ನ ಅಥವಾ ಆಕ್ಟಿವಿಟೀಸ್ ಅನ್ನು ನಾವಿಲ್ಲಿ ನೋಡ್ತೀವಿ. ಸೊ ದೀಸ್ ಆರ್ ಆಲ್ ದಿ ಥಿಂಗ್ಸ್ ವಿಚ್ ಆಲ್ರೆಡಿ ಡಿಸ್ಕಸ್ಡ್ ಇನ್ ದಿ ಮೀನಿಂಗ್ ಪಾರ್ಟ್, ಅಂಡ್ these are just a glance of the accounting process. Now let us see the differences between bookkeeping and accounting. So far we have studied about bookkeeping and accounting. Now let us discuss what are the main differences between bookkeeping and accounting. So firstly, meaning part. It is concerned with the recording and classifying of business transactions. So bookkeeping is totally concerned with recording and classifying. So whatever the monetary transactions that are taking place in the business concern, that must be recorded and classified. So bookkeeping ಅನ್ನೋದು ಕೇವಲ business activities ಏನಿದೆ ಅದನ್ನ ರೆಕಾರ್ಡ್ ಮಾಡುತ್ತೆ ಮತ್ತೆ ಕ್ಲಾಸಿಫೈ ಮಾಡುತ್ತೆ ಅಷ್ಟೇ. But accounting ವಿಷಯಕ್ಕೆ ಬಂದಾಗ it is related with the recording and classifying, summarizing, analyzing and interpreting the financial data. So apart from the recording and classifying, accounting also includes summarizing and analysis and interpretation. So that's the main difference that we can highlight over here. And second thing is, bookkeeping is primary stage in the accounting. It is basis for accounting.
So it's like a primary stage, it's like a foundation ಅಂತ ಹೇಳ್ಬೋದು. ಬುಕ್ ಕೀಪಿಂಗ್ is a foundation for accounting and it's a primary stage for accounting and it's like a basis for accounting. But accounting, apart from primary stage, it also includes secondary stage of analysis and interpretation. So it's like accounting is like a second stage ಅಂತ ಹೇಳ್ಬೋದು. So primary stage is bookkeeping and the second stage is accounting because it includes, apart from recording and classifying, it also includes analysis and interpretation. So that's why we could say accounting is a secondary stage. And with regard to objective, the main objective of bookkeeping is to keep the record of all the financial transactions in a proper and systematic manner. ಸೊ ಬುಕ್ಕೀಪಿಂಗ್ ಅಲ್ಲಿ ಮೈನ್ ಉದ್ದೇಶ ಅಥವಾ ಮೈನ್ ಗುರಿ ಬಂದು ಏನೆಲ್ಲ ಬಿಸ್ನೆಸ್ ಆಕ್ಟಿವಿಟೀಸ್ ನಡೆದಿದೆ, ಮಾನಿಟರಿ ಟರ್ಮ್ಸ್ ಅಲ್ಲಿ ಏನೆಲ್ಲ ಬಿಸ್ನೆಸ್ ಆಕ್ಟಿವಿಟೀಸ್ ನಡೆದಿದೆಯೋ ಅವನ್ನ ಒಂದು ಪ್ರಾಪರ್ ಆಗಿ ಅಂಡ್ ಸಿಸ್ಟಮೆಟಿಕ್ ಆಗಿ ರೆಕಾರ್ಡ್ ಮಾಡೋದೇ ಅಲ್ಲಿ ಮೈನ್ ಆಬ್ಜೆಕ್ಟಿವ್. But with regard to accounting, the main objective is to prepare the financial statements and further communicate the information to the relevant authorities. So ಇಲ್ಲಿ ಮೈನ್ ಗುರಿ ಬಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ ಪ್ರಿಪೇರ್ ಮಾಡೋದು. ಇಲ್ಲಿ ಬ್ಯಾಲೆನ್ಸ್ ಶೀಟ್ ಆಗ್ಬೋದು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಗ್ಬೋದು, ಇವೆಲ್ಲ ಕೂಡ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಸೊ ಇವನ್ನ ಪ್ರಿಪೇರ್ ಮಾಡೋದೇ ಇಲ್ಲಿ ಮೈನ್ ಗುರಿ ಆಗಿರುತ್ತೆ ಅಂಡ್ ಅದರ ಒಂದು ಮಾಹಿತಿಯನ್ನ ರವಾನೆ ಮಾಡಬೇಕು ರೆಲೆವೆಂಟ್ ಅಥಾರಿಟೀಸ್ಗೆ. ಯಾರು ಎಂಡ್ ಯೂಸರ್ಸ್ ಇರ್ತಾರೋ ಸೊ ಅವ್ರಿಗೆ ಡಿಸಿಷನ್ ಮೇಕಿಂಗ್ಗೋಸ್ಕರ ಈ ಒಂದು ಇನ್ಫಾರ್ಮೇಶನ್ ಅನ್ನ ರವಾನೆ ಮಾಡುತ್ತೆ. ಸೊ ಅದು ಕೂಡ ಇಲ್ಲಿ ಅಕೌಂಟಿಂಗ್ ಅಲ್ಲಿ ನಾವು ಕಾಣಬಹುದು. ಸೊ ದಟ್ ಮೀನ್ಸ್ ಟು ಸಮ್ ಅಪ್, ಅಕೌಂಟಿಂಗ್ ಇನ್ಕ್ಲೂಡ್ಸ್ preparation of financial statements and communication of the same to the relevant authorities. That is the main objective of accounting. And with regard to outcomes, bookkeeping basically results in journal and ledger preparation. So bookkeeping ಅನ್ನೋದು ಕೇವಲ journal and ledger output ಅನ್ನು ಕೊಡುತ್ತೆ. And accounting ವಿಷಯಕ್ಕೆ ಬಂದಾಗ we could see profit and loss account and balance sheet as an outputs of accounting. ಸೊ ಅಕೌಂಟಿಂಗ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ಸ್ ಅನ್ನ ಔಟ್ಪುಟ್ಸ್ ಆಗಿ ನಾವು ಕಾಣ್ತೀವಿ. But in case of bookkeeping, we could see only journal and ledger as outputs of bookkeeping. And with regard to period, bookkeeping gives day-to-day details. In case of bookkeeping, we receive only day-to-day details. But in case of accounting, we could have the details of entire year. So accounting ಅಲ್ಲಿ ಎಂಟೈರ್ ವರ್ಷಕ್ಕೆ ಅಂದರೆ ಪ್ರತಿ ವರ್ಷ ನಾವು we are going to prepare balance sheet, we are going to prepare profit and loss account statement and other financial statements, and so that we could have the details of entire accounting year. So ಇಲ್ಲಿ ಒಂದು ವರ್ಷದ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಲ್ಲಿ ಸಿಗುತ್ತೆ. ಬಟ್ ಇನ್ ಕೇಸ್ ಆಫ್ ಬುಕ್ ಕೀಪಿಂಗ್ we are going to see only day-to-day details. And with regard to decision making, management cannot take a decision based on the data provided by bookkeeping. But in case of accounting, it could take a better decision. So ಇಲ್ಲಿ bookkeeping ನ ಒಂದು ರಿಕಾರ್ಡ್ಸ್ ಇಂದ ನಾವು ಮ್ಯಾನೇಜ್ಮೆಂಟ್ ಅವರು ಡಿಸಿಷನ್ ಅನ್ನು ತಗೊಳ್ಳೋದಕ್ಕೆ ಆಗೋದಿಲ್ಲ. ಬಟ್ ಇನ್ ಕೇಸ್ ಆಫ್ ಅಕೌಂಟಿಂಗ್, the management can take rational decision based on the relevant information that has been provided by accounting. And with regard to skills required, see, bookkeeping does not require any skill, but in case of accounting, it requires analytical skills. So bookkeeping ಗೆ ಯಾವುದೇ ರೀತಿಯ ಸ್ಕಿಲ್ಸ್ ಅವಶ್ಯಕತೆ ಇಲ್ಲ, ಅನಾಲಿಟಿಕಲ್ ಸ್ಕಿಲ್ ಎಸ್ಪೆಷಲಿ. ಸೊ ಅನಾಲಿಸಿಸ್ ಮಾಡುವಂತ ಅಥವಾ ಇಂಟರ್ಪ್ರಿಟ್ ಮಾಡುವಂತ ಸ್ಕಿಲ್ಸ್ ಇಲ್ಲಿ ಅವಶ್ಯಕತೆ ಇಲ್ಲ. ಅನಾಲಿಟಿಕಲ್ ಸ್ಕಿಲ್ಸ್ is not required at all in case of bookkeeping. But in case of accounting, analytical skills are needed because we are going to analyze and interpret the information that has been available in the financial statement. So in case of accounting, analytical skills are required. So these are about the differences between bookkeeping and accounting. These are about today's session. In this session, we have studied what is bookkeeping and we have seen the importance of bookkeeping, and also we have studied what is accounting and accountancy, and we have seen accounting process also, and also we have discussed the benefits and differences between the bookkeeping and accounting. So these are about today's session. In the next session, I will be back with one more interesting content. And these are my references. If you want to study much about these things, just go through these references. These are the best, so that I have put it over the screen. And see you in the next class. Until then, keep smiling. This is Satish Kumar signing out.